ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿಗಳಾದಂಥ ಶ್ರೀ ದೇವೇಗೌಡರ ಬಗ್ಗೆ ಹಾಗೂ ನಮ್ಮ ನೆಚ್ಚಿನ ನಾಯಕರು ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಅವೇಳನಕಾರಿ ಮತ್ತು ಅವರ ವ್ಯಕ್ತಿ ನಿಂದನೆ ಆಗಿರ್ತಕ್ಕಂತಹ ಹಲವಾರು ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮತ್ತು ಪ್ರಸಾರಗಳನ್ನು ಕೂಡ ಪವರ್ ಟಿವಿಯಲ್ಲಿ ಇವತ್ತು ಪ್ರಚಾರ ಆಗ್ತಾಯಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಶ್ರೀರಾಮಪುರ ಪೊಲೀಸ್ ಸ್ಟೇಷನಲ್ಲಿ ಕೂಡ ನಾವು ಒಂದು ಮೊಕದ್ದಮೆಯನ್ನು ಕೂಡ ದಾಖಲು ಮಾಡಿದ್ದೇವೆ. ತದನಂತರವಾಗಿ ಇವತ್ತು ಡೈರೆಕ್ಟರ್ ಜನರಲ್ ಪೊಲೀಸು ಮತ್ತು ಪೊಲೀಸ್ ಕಮಿಷನರ್ ಕೂಡ ಇವತ್ತು ಈ ವಿಷಯದ ಬಗ್ಗೆ ಒಂದು ಕಂಪ್ಲೇಂಟನ್ನು ಕೊಟ್ಟು ಏನು ಅವಾಚ್ಯ ಶಬ್ದಗಳು ಮತ್ತು ನಿಂದನೆ ಅವಹೇಳನಕಾರಿಯಾಗಿರ್ತಕ್ಕಂತಹ ಹೇಳಿಕೆಗಳನ್ನು ಪವರ್ ಟಿವಿಯಲ್ಲಿ ಪ್ರಚಾರ ಮಾಡಿದ್ದಾರೆ, ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಕಂಪ್ಲೇಂಟ್ ದಾಖಲು ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೇವೆ. ಈ ಬಗ್ಗೆ ಸೂಕ್ತ ಕ್ರಮ ವಹಿಸುವುದಾಗಿ ಕೂಡ ಪೊಲೀಸ್ ಕಮಿಷನರು ಮತ್ತು ಡೈರೆಕ್ಟರ್ ಜನರಲ್ ಪೊಲೀಸ್ ಕೂಡ ನಮಗೆ ಆಶ್ವಾಸನೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಯಾವ ರೀತಿ ಕ್ರಮ ಜರುಗಿಸ್ತಾರೆ ಅಂತಕ್ಕಂಥದ್ದು ಕೂಡ ನಾವು ನೋಡಿ ಮುಂದಿನ ನಮ್ಮ ಪಕ್ಷ ವತಿಯಿಂದ ಏನು ಕಾರ್ಯಕ್ರಮ ಕೂಡ ನಿಶ್ಚಯ ಮಾಡ್ತೇವೆ. ಪದೇ ಈಗ ದೇವೇಗೌಡ ಕುಟುಂಬದ ಬಗ್ಗೆನೇ ಕೆಲವೊಂದು ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದಾರೆ. ಅದು ಉದ್ದೇಶ ಏನಿರ್ಬೋದು ಸರ್? ಈ ಉದ್ದೇಶ ಏನಿರ್ಬೋದು, ಯಾರಿರ್ಬೋದು ಸರ್? ಉದ್ದೇಶ ಗೊತ್ತಿದೆಯಲ್ಲ, ಇವತ್ತು ಎಲೆಕ್ಷನ್ ಮೂಮೆಂಟ್ಗೆ MP ಎಲೆಕ್ಷನ್ ಮುಂದೆ ಸ್ಟಾರ್ಟ್ ಆಗಿದ್ದು ಎಲೆಕ್ಷನ್ನಲ್ಲಿ ಏನು ಬೆನಿಫಿಟ್ ಮಾಡ್ಕೋಬೇಕು ಅಂತೇಳಿ ಏನು ಒಂದು ಷಡ್ಯಂತ್ರವನ್ನು ರೂಪಿಸಿದ್ರು. ಅದರ ಭಾಗವಾಗಿ ದೇವೇಗೌಡರ ಕುಟುಂಬದ ವಿರುದ್ಧ, ಕುಮಾರಸ್ವಾಮಿ ವಿರುದ್ಧ ಈ ಆರೋಪಗಳನ್ನ ಮಾಡ್ತಾಯಿದ್ದಾರೆ. ಇವೆಲ್ಲ ಸತ್ಯಕ್ಕೆ ದೂರವಾದ ಮುಂದೆ ಒಂದಿನ ಸಾಬೀತಾಗ್ತದೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕೇಳ್ತಕ್ಕಂಥದ್ದು ನಮ್ಮ ನಾಯಕರನ್ನು, ನಮ್ಮ ಮುಖಂಡರುಗಳನ್ನು ಮಾಡಿರ್ತಕ್ಕಂಥ ಸಂಬಂಧಪಟ್ಟಂತೆ ನಾವು ಇವತ್ತು ಕೂಡ ಮಾಡ್ತೀವಿ. ನಮಸ್ತೆ. ತಾವೆಲ್ಲ ನೋಡ್ತಾ ಇರ್ಬೋದು, ಮೇಯ್ನಾಗಿ ನಾವು ಖಂಡಿಸ್ತಾ ಇರೋದು ಅವ್ರ ಪದಬಳಕೆ. ಅಪ್ಪಾಜಿಯವರು ಅವರ ಸ್ಥಾನಮಾನಕ್ಕೆ ಗೌರವ ಕೊಡಬೇಕು. ಎಲ್ಲೋ ತಪ್ಪಾಗಿದ್ದರೆ ಅಪ್ಪಾಜಿಯವ್ರ ಬಗ್ಗೆ, ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡೋಣ ಅಗತ್ಯ ಇಲ್ಲ. ಅದರ ಜೊತೆ ನೀವು ಗಮನಿಸಿ, ಹೆಣ್ಮಕ್ಕಳನ್ನ ಅದು ಮಾತಾಡೋಕ್ಕೂ ಬೇಜಾರಾಗುತ್ತೆ. ಹೆಣ್ಮಕ್ಕಳನ್ನ ಎಲ್ಲೋ ಕಳಿಸ್ಬೇಕು ಅನ್ನೋ ರೀತಿ ಎಲ್ಲ ಮಾತಾಡ್ತಿದ್ದಾರೆ. ಇದು ತಪ್ಪಲ್ವಾ? ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಮಾತು ನಾನು ಕ್ಲಿಯರಾಗಿ ಹೇಳಬೇಕು ಅಂತ ಹೊರಟಿದ್ದೀನಿ. ಇವ್ರ ಹಿಂದೆ ತುಂಬ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ದೇವೇಗೌಡ ಅಪ್ಪಾಜಿ ಕುಮಾರಣ್ಣನ ಮುಗಿಸ್ಬೇಕು, ಇವರು ಒಕ್ಕಲಿಗರ ನಾಯಕರು ಇವರೊಬ್ಬರೇ ಇರೋದು, ಇವ್ರನ್ನ ಮುಗಿಸಿ ನಾನು ಮೇಲಕ್ಕೆ ಎದ್ದೇಳಬೇಕು ಅನ್ನೋ ಒಬ್ಬ ರಾಜಕೀಯ ಧುರೀಣರು ಇವ್ರ ಕೈಯಲ್ಲಿ ಇದೆಲ್ಲ ಮಾಡಿಸ್ತಾ ಇದ್ದಾರೆ. ಇದಂತೂ ಸತ್ಯ. ಮುಂದೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಆಗಲಿಲ್ಲ, ನಮ್ಮ ಮುಂದೆ ಯಾವ ಕ್ರಮ ಇದು ಮಾಡ್ತಾರೆ? ಈಗಾಗಲೇ ಎಲ್ಲ JDS ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಗಲಾಟೆ ಮಾಡೋಕ್ಕೆ ರೆಡಿ ಇದ್ದಾರೆ, ಪ್ರೊಟೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಆದರೆ ಇವ್ರನ್ನೆಲ್ಲ ನಮ್ಮ ಹಿರಿಯರು ಬೇಡ, ತಾಳ್ಮೆ, ಏನು ಕಾನೂನು ಮುಖಾಂತರ ಹೋಗೋಣ ಅಂತಂದ್ಬಿಟ್ಟು ತಾಳ್ಮೆಯಿಂದ ಇರಿ ಅಂತ ಹೇಳ್ತಿದ್ವಿ. ಈಗೇನು ಕಂಪ್ಲೇಂಟ್ ಕೊಟ್ಟಿದ್ವಿ, ನಾವು ಸ್ವಲ್ಪ ದಿನಗಳ ಮಟ್ಟಿಗೆ ಕಾಯ್ತೀವಿ. ಏನು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ನಮ್ಮ ಕಾರ್ಯಕರ್ತರನ್ನ ನಾವು ಎಷ್ಟು ದಿವಸ ಅಂತ ಹಿಡಿದಿಟ್ಕೊಳ್ಳೋಕ್ಕಾಗುತ್ತೆ? ಅವರು ಏನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅದು ನಾವು ಜವಾಬ್ದಾರರಾಗಲ್ಲ.